ಇದೆ ಏಲಕ್ಕಿ ಗಿಡ, ಮೆಣಸಿನ ಗಿಡ ಮುಂದೆ ಐತಾ. ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲಾಗ ನಾನು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನಿದ್ದೀನಿ ಕೊಡಗಲ್ಲಿ. ಯಾರ ಮನೆ ಇದ್ದೀನಿ, ಯಾಕೆ ಬಂದಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ, ಈಗ ಕೊಡಗಿನ ಮನೆಗಳು ಯಾವ್ಯಾವ ರೀತಿ ಇರುತ್ತೆ ಮತ್ತು ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾನು ಬಂದಿರೋ ಮನೆಯದು ಇದೇ ಮನೆ. ನೋಡ್ಬೋದು ಇಲ್ಲಿ ಕೊಡಗಲ್ಲಿ ಮನೆಗಳು ಯಾವ ರೀತಿ ಇರುತ್ತೆ ಅಂತ. ತುಂಬ ಹೈಟಲ್ಲಿರುತ್ತೆ ಮತ್ತು ಇಲ್ಲಿ ಹೈಟಲ್ಲಿರುತ್ತೆ. ಇಲ್ಲಿ ನೋಡಿ ಮೆಟ್ಲು ಮಾಡಿರ್ತಾರೆ ಮತ್ತು ಮನೆ ಮುಂದ್ಗಡೆ ತುಂಬ ಹೂವಿನ ಗಿಡಗಳನ್ನ ಇಟ್ಟಿರ್ತಾರೆ. ನೋಡ್ಬೋದು ಇಲ್ಲಿ ಇದೇ ಮನೆ. ತುಂಬ ಹೂವಿನ ಗಿಡಗಳನ್ನ ನೆಟ್ಟಿದ್ದಾರೆ ಮನೆ ಮುಂದೆ ಎಲ್ಲ. ನೀವು ನೋಡ್ಬೋದು ವಾತಾವರಣ ಯಾವ ರೀತಿ ಅಂದರೆ ಗ್ರೀನರಿ ಆಗೈತೆ. ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಈಗ ಹೈಟಲ್ಲಿ ಮನೆ ಕಟ್ಟಿರ್ತಾರೆ. ಮತ್ತು ನಾನು ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ನನ್ನ ಫ್ರೆಂಡ್ ಮದುವೆ ಇಲ್ಲೇ ಸ್ಟೇ ಆಗಿದ್ದು. ಸೊ ಈಗ ಫ್ರೆಶ್ ಅಪ್ ಆಗಿ ಚೌಟ್ರಿಗೆ ಹೋಗ್ತೀವಿ, ಬನ್ನಿ. ಆಲ್ಮೋಸ್ಟು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಮೆಟ್ಲುಗಳು ಎಲ್ಲ ಮನೆಗೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ನಂಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಬಂದಿದ್ದೆ ನೈಟು. ಸೊ ಇವ್ರು ಇಲ್ಲಿ ಅಲ್ಲೂ ಮೆಟ್ಲೈತೆ, ಇಲ್ಲೂ ಮೆಟ್ಲೈತೆ. ಮತ್ತು ಈ ಮನೆಗಳೆಲ್ಲ ತುಂಬ ಹೈಟಾಗಿ ಕಟ್ಟಿದ್ದಾರೆ. ಮತ್ತು ಮನೆ ಮುಂದ್ಗಡೆ ಎಲ್ಲ ಥರ ಹೂಗಳಿವೆ, ಸುಮಾರು ವೆರೈಟಿ ಹೂ ಗಿಡಗಳು ನೆಟ್ಟವ್ರೆ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಗಿಡಗಳೈತೆ ಅಂತ. ಒಂಥರ ವಾತಾವರಣ ತುಂಬ ಚೆನ್ನಾಗೈತೆ. ಈಗ ಟೈಮ್ ಬಂದು 8:30 ಆಗೈತೆ. ಸೊ ಈಗ ಫ್ರೆಶ್ ಅಪ್ ಆಗಿ ನಾವು ಹೋಗಬೇಕು. ಸೊ ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೀವು ವೀಡಿಯೋ ನೋಡ್ಬೋದು. ಮತ್ತು ಮುಂದಿನ ಮೆಟ್ಲಿತ್ತು, ಮತ್ತು ಇವರು ಮನೆ ಹಿಂದ್ಗಡೆನೂ ಮೆಟ್ಲಿತ್ತು. ಸೊ ಹಂಗೆ ಮೆಟ್ಲಿಳಿದು ನಡ್ಕೊಂಡು ಹೋದೆ. ಮನೆ ಮುಂದೆ ತುಂಬ ಹಿಂದೆನೂ ಕೂಡ ಗ್ರೀನರಿ ಆಗಿತ್ತು. ಕಾಫಿ ತೋಟ ಎಲ್ಲ ಇತ್ತು ಮತ್ತು ಅಡಿಕೆ ತೋಟ ಎಲ್ಲ ಇತ್ತು. ಅದು ನೋಡಿಕೊಂಡು ಹಂಗೇ ಹಿಂದೆ ಹೋದೆ. ಎದ್ದ ತಕ್ಷಣ ಆಮೇಲಿಂದ ಯಾವುದೋ ಒಂದು ಮರ ಇತ್ತು, ಅದ್ರಲ್ಲಿ ಕಾಯಿ ಬಿಟ್ಟಿತ್ತು. ಅದು ಯಾಕೆ ಕಾಯಿ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಹಂಗೆ ಮುಂದೆ ಹೋದೆ. ಫೈನಲಿಗೆ ನಾನು ರೆಡಿಯಾಗಿದ್ದೀನಿ. ಸೊ ಇವ್ರ ಮನೆ ಹಿಂದೆ ಬಂದೆ. ಮುಂದೆ ಮಾತ್ರ ನೋಡಿದ್ದು ಮನೆ ಹಿಂದೆ ತುಂಬ ಚೆನ್ನಾಗೈತೆ. ಫುಲ್ ಗ್ರೀನು. ಇಲ್ಲಿ ಫುಲ್ ಕೆಳಗಡೆ ಐತೆ ಮತ್ತು ಅವ್ರ ಮನೆ ಇಲ್ಲಿ ಮೇಲ್ಗಡೆ ಇರೋದು. ಫುಲ್ ಗ್ರೀನ್ ಐತೆ ಮನೆ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನು. ಮತ್ತು ಗಿಡಗಳೆಲ್ಲ ನೆಟ್ಟಿದ್ದಾರೆ ಮತ್ತು ಮರ ಗಿಡಗಳೆಲ್ಲ ಐತೆ. ಮತ್ತು ಇದು ಇಳ್ಳಿಕಾಯಿ ಮತ್ತು ಅಲ್ಲೊಂದು ಗಿಡ ಒಂದು ಕಾಯಿ ಬಿಟ್ಟೈತೆ. ಅದು ಯಾವ ಕಾಯಿ ಅಂತ ಗೊತ್ತಿಲ್ಲ. ಆಮೇಕಿನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದು ಯಾವ ಕಾಯಿ ಅಂತ. ಸೊ ಈಗ ತೋರಿಸ್ಕೊಡ್ತೀನಿ ಬನ್ನಿ ಮನೆ ಹಿಂದೆ ಯಾವ ರೀತಿ ಇದೆ ಅನ್ನೋದ. ನೋಡಿ ಈ ರೀತಿ ರೆಡಿಯಾಗಿದ್ದೀನಿ, ಈಗ ಹೋಗಬೇಕು. ಅಲ್ಲಿ ಮೆಟ್ಲು ಇಳ್ಕೊಂಡು ಬರಬೇಕು. ಇಲ್ಲಿ ಎಲ್ಲ ಕಡೆ ಹಿಂದೆನೂ ಮೆಟ್ಲಿದೆ, ಮುಂದೆನೂ ಮೆಟ್ಲಿದೆ. ಮತ್ತು ನಾನು ಹೇಳಿದ್ನಲ್ಲ ಕಾಯಿ ಯಾವುದು ಅಂತ, ನೋಡಿ ಇದೇ ಕಾಯಿ. ಇದು ಹೆಸ್ರು ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಸೀಬೆ ಗಿಡ ಇದೆ. ಮತ್ತು ಇಲ್ಲಿ ಫುಲ್ ಅಡಿಕೆ ತೋಟ ಮತ್ತು ಕಾಫಿ ತೋಟ ಇದೆ. ಈ ಕಡೆ ಬಂದರೆ ಫುಲ್ ಗ್ರೀನು. ಮತ್ತು ಈ ಕಡೆ ಇಲ್ಲಿ ಇಷ್ಟೇ, ತುಂಬ ಚೆನ್ನಾಗೈತೆ ಒಂಥರ ಗ್ರೀನಾಗಿ. ಇಲ್ಲಿ ಕೋಳಿಗಳಿದೆ. ಇಲ್ಲಿ ಸುಮಾರು ಕೋಳಿಗಳು ಏನೇನೋ ಸಾಕಿದ್ದಾರೆ. ಎಲ್ಲ ಎಲ್ಲಿ ನೋಡಿದ್ರು ಗ್ರೀನು ತುಂಬ ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇದ್ದೀವಿ. ಟೈಮ್ ಬಂದು ಅಲ್ಲೇ 9:30 ಆಗೈತೆ. ಸೊ ಈಗ ನಾವು ಚೌಟ್ರಿಗೆ ಹೋಗ್ತಿದ್ದೀವಿ, ಬನ್ನಿ. ಆದಷ್ಟು ಇದ್ದೀವಿ, ಅಲ್ಲೇ ಟೈಮ್ ಬಂದು 9 ಗಂಟೆ ಆಗೈತೆ. ಆದಷ್ಟು ಮದುವೆ ವಿಡಿಯೋನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಮದುವೆ ಚೌಟ್ರಿ ಎಲ್ಲ ತೋರಿಸೋಕ್ಕೆ. ಸೊ ಬನ್ನಿ ಈಗ ಹೋಗೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ಫುಲ್ ನೋಡಿ. ಇಲ್ಲಿ ಹೊರಟಿದ್ದೀವಿ ಮನೆಗೆ. ಬಾಯ್ ಹೇಳ್ತಾ ಶೂ ಹಾಕ್ಕೊಂಡೆ ಈಗ ಹೊರಡ್ತಾ ಇರೋದೆ. ಬನ್ನಿ ಬರ್ತದೆ ಈಗ. ಇದು ಕಾಫಿ ಕಣ, ಕಾಫಿ ಒಣಗಾಕೋದು. ಅಲ್ಲೊಂದಿತ್ತು, ಇಲ್ಲೊಂದಿದೆ ಕಾಫಿ ಕಣ. ಇಲ್ಲಿ ನೋಡಿದ್ರು ಗ್ರೀನು ಕಾಫಿ ತೋಟಗಳು. ನಾವಿನ್ನೂ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ.
ಟೌನ್ಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಹಿಂದೆ ಕಾಣ್ತಿರೋದು ಕಾಫಿ ಕಣ. ಸೊ ಈಗ ಹೋಗ್ತಾ ಇದ್ದೀವಿ. ಟೈಮಲ್ಲೇ 10 ಗಂಟೆ ಆಗೋಗೈತೆ. ನೋಡಿ, ಗಿಡಕ್ಕೆ ಅರಬಿಕಾ ಅಂತ ಕರೀತಾರಂತೆ, ನನಗೂ ಗೊತ್ತಿಲ್ಲ, ಹೇಳಿದ್ರು. ಮತ್ತಿಲ್ಲೂ ಕಾಫಿ ಕಣ ಐತೆ. ಇಲ್ಲಿ ಕಾಫಿ ಕಣಕ್ಕೆ ನೀರು ತುಂಬ್ಕೊಳ್ಳೋದಿಲ್ವಾ ಮಳೆ ಇದ್ದಾಗ? ಏಕೆ ಮತ್ತೆ ಮಳೆ ಇದ್ದಾಗ ಇಲ್ಲಿ ನೋಡಿ, ಇಲ್ಲಿ ಪಾಚಿ ಕಟ್ಟೈತಲ್ಲ, ಕ್ಲೀನ್ ಮಾಡ್ತಾರಾ? ಓ, ಆಟ ಕೊಟ್ಟವ್ರ? ಅಲ್ಲಿಂದ ಇಲ್ಲಿ ತನಕ ಐತೆ ನೋಡಿ. ಇಲ್ಲಿ ಬೆಟ್ಟ ಗುಡ್ಡಗಳು, ಇಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು. ಇದೇ ಏಲಕ್ಕಿ ಗಿಡ. ಮೆಣಸಿನ ಗಿಡ ಮುಂದೆ ಆಯ್ತಾ? ಇದೇ ಏಲಕ್ಕಿ ಗಿಡ ನೋಡ್ಕೊಳ್ಳಿ, ಯಾರ್ಯಾರು ನೋಡಿಲ್ಲ. ಇದೇ ಏಲಕ್ಕಿ ಗಿಡ. ಇಲ್ಲಿ ಇಲ್ಲೆಲ್ಲ ಒಣಗಿ ಹೋಗೈತೆ. ಇಲ್ಲೇ ಮೆಣಸು. ಮೆಣಸು ನೋಡಿದೀವ, ನಮ್ಮ ಕಡೆ ಇರುತ್ತೆ. ಏಲಕ್ಕಿ ಗಿಡ ನೋಡಿದ್ದಿಲ್ಲ ಅಷ್ಟೇ ನಾನು. ಇದೆಲ್ಲ ಕಾಫಿ ತೋಟಗಳು. ಟೈಮ್ ಬಂದು ಆಲೇ ಲೇಟ್ ಆಗಿಬಿಟ್ಟಿತ್ತು. ಸೊ ನಾನು ಮದುವೆ ತಾಳಿ ಕಟ್ಟೋ ಟೈಮಿಗೆ ಬಂದೆ. ನೋಡಿ, ತಾಳೆ ಎಲ್ಲ ಕಟ್ಟಾಯಿತು. ಸಪ್ತಪದಿ ತುಳಿಸ್ತಾಯಿದ್ರು. ಸೊ ಸಪ್ತಪದಿ ತುಳಿಸ್ಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ಹಾಯ್ ಫ್ರೆಂಡ್ಸ್, ನಮ್ಮ ಅಕ್ಕಿ ಮಗ ನಾದಿ ಮದುವೆ ಬಂದಿದ್ವಿ. ಬರ ಕಡೆ